ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಕ್ಷಣಿ ಕುಮಾರಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಕ್ಷಣಿ ಮಾದೇಶ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ನಾರ್ಮಲ್ ಬ್ಲಾಗು. ನಮ್ಮ ಅಕ್ಕಗೆಲ್ಲ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಇವತ್ತಿನ ಬರ್ಡೇ ಇದೆ ಅಕ್ಕನಿಗೆ. ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಇವಾಗ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು. ಹಾಗೆ ನಾನು ಸಂತೆಗೆಲ್ಲ ಹೋಗ್ಬೇಕು. ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದು, ನಮ್ಮೂರಲ್ಲಿ ಸೋಮವಾರ ಸಂತೆ ಇರುತ್ತೆ. ಅದಕ್ಕೆ ಹೋಗಿ ಸಂತೆಗೆ ಹೋಗಿ ತರಕಾರಿ ಎಲ್ಲ ವಾರಕ್ಕಾಗೋಷ್ಟು ತರಕಾರಿ ಎಲ್ಲ ತೊಗೊಂಬರ್ಬೇಕು. ನನ್ನ ಮಗ ಮಲ್ಕೊಂಡಿದ್ದಾನೆ. ಅವನು ಎದ್ದಿದ ತಕ್ಷಣ ಎದ್ದೊಳ್ತಾವ್ ನೋಡ್ರಪ್ಪ. ಅವನು ಎದ್ದಿದ ತಕ್ಷಣನೇ ಇನ್ನು ಹೋಗೋದೆ. ನೀನು ಬರ್ತೀಯಾ? ಹಾಂ, ಬರಬೇಕು. ಬರಲ್ಲ ಅಂದರೆ ಬರಲೇಬೇಕು ಆಯಿತಾ? ಬಾಕ್ಸ್ಗೆಲ್ಲ ಬೇಕಲ್ಲ, ಆ ಬಾಕ್ಸ್ಗೆ ಬೇಕು ಅಂದ್ರೆ ನೀನು ತರಕಾರಿ ತೊಗೊಳಕ್ಕೆ ಬರಲೇಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ. ನೋಡ್ತಾ ಇರಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳಿ. ರಜಾ ಹಾಕಿದಾಗ ಒಂದು ಲೋಟ ಟೀ ಇನ್ನೇನು ಕೇಳಲ್ಲ ನಾನು. ಒಂದು ಲೋಟ ಟೀನೋ ಇಲ್ಲಾಂದರೆ ಕಾಫಿನೋ ಒಂದು ಕೇಳ್ತೀನಿ. ಇವ್ರಿಗೆ ಅದನ್ನ ಇಟ್ಕೊಳ್ಳೋಕ್ಕೂ ಆಗಲ್ಲ. ಇವ್ರಿಗೆ ಟೈಮ್ ಪ್ರಕಾರ ಏನೋ ಬೆಳಗ್ಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕು, ಊಟ ತಟ್ಟೆಗೆ ಇಟ್ಕೊಡ್ಬೇಕು, ಇಟ್ಕೊಂಡು ತಿನ್ನೋಗಂದು ಇಲ್ಲ ನೀನೇ ಇಟ್ಕೊಡ್ಬೇಕು. ಇಲ್ಲಾಂದ್ರೆ ಬಾಕ್ಸ್ಗೆ ಹಾಕ್ಕೊಟ್ಟಿಲ್ಲ, ಬ್ಯಾಗ್ ಕೊಟ್ಟಿಲ್ಲ ಅಂದರೆ ಊಟನೇ ಬೇಡ ಹಂಗೆ ಹೊರಟೋಗ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ನಾವು ಟೈಮ್ ಪ್ರಕಾರ ನಾವು ಮಾಡಿ ಇಕ್ತಿರಲ್ಲ. ನಮ್ದು ಇದು ಒಂದು ಲೋಟ ರಜಾ ಹಾಕಿದಾಗ ಒಂದು ಲೋಟ ಕಾಫಿ ಇಟ್ಕೊಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎಲ್ಲ ಸಾರು ಮಾಡಿದ್ದಲ್ಲ, ಅದೆಲ್ಲ ಕಾಯಿಸ್ತಾ ಇದ್ದೀನಿ. ಸೊಪ್ಪು ಸಾರು ಮಾಡಿದ್ದೆ ಬೆಳಗ್ಗೆ. ಅಡುಗೆ ಮನೆ ನೀಟಾಗಿ ಆಗುತ್ತೆ ಗೊತ್ತಾ, ಇಷ್ಟು ನೀಟಾಗಿ ನೋಡಿ. ಈ ಥರ ಇದ್ದರೆ ಅನಿಸುತ್ತೆ ಕ್ಲೀನಾಗಿದ್ದರೆ. ಹೋಗಿ ಸಂತೆಗೆ ಹೋಗ್ಬಿಟ್ಟು ಬರೋಣ. ಇವತ್ತು ಪೂಜೆಗೆ ಏನೂ ಮಾಡಲಿಲ್ಲ. ನಮ್ಮ ಹುಡುಗ ಮನೆಯಲ್ಲಿದ್ದರೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ನನಗೆ. ಸೋಂಬೇರಿ ಥರ ಬಿಟ್ಕೊಂಡಿರ್ತೀನಿ. ಇವಾಗ ಎಲ್ಲ ಕೆಲಸ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಮ್ಮ ಅಕ್ಕ ಮನೆಗೋ ಇಲ್ಲಾಂದರೆ ಎಲ್ಲ ಸುತ್ತಾಡೋಕ್ಕೂ ಎಲ್ಲಾದರೂ ಹೋಗ್ಬೇಕು. ಹೋಗಿ ಬರೋಣ. ಲಾಸ್ಟಿಗೆ ನಾನೇ ಕಾಫಿ ಇಟ್ಕೊತಾ ಇದ್ದೀನಿ. ನಮ್ಮ ಅತ್ತೆ ನಮ್ಮ ಮಾವ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಕೆಲಸದಿಂದ ಬರ್ತಾರಲ್ವ ಅಂತೇಳ್ಬಿಟ್ಟು ಇಟ್ಕೊಡ್ತಾರೆ. ಯಾಕೋ ಕಣ್ಣೆಲ್ಲ ಕೆಂಪು ಆಗ್ಬಿಟ್ಟಿದೆ, ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಯಾಕೆ ಗೊತ್ತಿಲ್ಲ. ನೆನ್ನೆ 25 kg ಮೂಟೆ ಎತ್ಕೊಂಡ್ಬಂದೆ ಮೆಟ್ಲ ಮೇಲೆ ಹತ್ಕೊಂಡು. ಅವಾಗಿಂದ ಸೊಂಟ ನೋವು, ಕೈ ಕಾಲೆಲ್ಲ ನೋವು ಬರ್ತಾ ಇದೆ. ಯಾವತ್ತೂ ಮೂಟೆಗಳಿರುತ್ತೆ, ಅಭ್ಯಾಸ ಇಲ್ವಲ್ಲ. ನೋಡಿ ಇವಾಗೂ ನೋಡಿ ಎಲ್ಲ ಕಣ್ಣೆಲ್ಲ ಕೆಂಪು ಆಗೋಗ್ಬಿಡ್ತಾ ಇದೆ. ಕಾಫಿ ಕುಡಿದ್ಬಿಟ್ಟು ಅವ್ರು ಜಾಮೂನ್ ತಿಂತವ್ರೆ. ಚೆನ್ನಾಗಿತ್ತು ಜಾಮೂನು. ಆದರೆ ನಮ್ಮಮ್ಮ ಮನೆ ಹತ್ರಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು, ನಮ್ಮಮ್ಮ ಬರ್ತೀನಿ ಅಂತಂದ್ರೆ ಇಲ್ಲಿಗೆ ಇನ್ನು ಅಷ್ಟು ದೂರ ಯಾಕಮ್ಮ ನಡ್ಕೊಂಡು, ನಮ್ಮ ಮನೆ ಇರೋದು ದೂರ ಅಲ್ವಾ, ಅದಕ್ಕೆ ಯಾಕೆ ನಡ್ಕೊ ಬರ್ತೀಯ, ನಾನೇ ಬರ್ತೀನಿ ಇರು ಅಂತಂದರೆ. ಅದಕ್ಕೆ ಹೋಗಿ ಮಾತಾಡಿಸ್ಕೊಂಡು ಬರಬೇಕು. ನಾವು ಕಾಫಿ ಜಾಸ್ತಿ ಕುಡಿಯೋಲ್ಲ, ಟೀನೇ ಕುಡಿಯೋದು. ಅದಕ್ಕೆ ನಾನು ಈ ಥರ ಪ್ಯಾಕೆಟ್ಸ್ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ನನಗೊಬ್ಬಳಿಗೆ ಎಲ್ಲ ಇದು ಹೀಟ್ ಜಾಸ್ತಿ ಕುಡಿಬೇಡ ಅಂತಾರೆ ನಮ್ಮತ್ತೆ. ಅದಕ್ಕೆ ಯಾವಾಗಾದರೂ ಕಾಫಿ ಕುಡಿಯೋದು. ನಮ್ಮಮ್ಮ ಮನೆಗೆ ಹೋದರೆ ಕಾಫಿನೇ, ಇಲ್ಲಿದ್ದರೆ ಟೀ ಕುಡಿತೀನಿ. ಕಾಫಿ ಪುಡಿ ಇದ್ದರೆ ಕಾಫಿ ಕುಡಿತೀನಿ. ಮತ್ತು ಏನು ಬೇಕಪ್ಪ? ನೀರಾ? ನಮ್ಮ ಅತ್ತೆಯವರು ಬರ್ತಾ ಇದ್ದಾರಂದರೆ ಎಷ್ಟೇ ಬಿಸಿ ಇದ್ದರೂ, ಚಳಿ ಇದ್ದರೂ, ಏನೇ ಇದು ಕಾಯಿಲೆ ಇದ್ದರೂ ಕಾಫಿ ಟೀ ಕುಡಿದ್ರೆ ಬೆಸ್ಟ್ ಅನಿಸುತ್ತೆ. ಚಳಿ ಏನು ಸೆಕೆ ನೀರು ಸೋರ್ತಾ ಇದ್ರು ಟೀ ಕಾಫಿ ಇರಬೇಕು, ಟೀ ಇರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡ್ದಿಲ್ಲ ಅಂತಂದರೆ, ಅಕಸ್ಮಾತ್ ಕುಡಿದಿರ ಏನೋ ಬೇರೆ ಕೆಲಸ ಇಟ್ಕೊಂಡಿದ್ದೀನಿ ಅಂದರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಟೀ ಕುಡಿದ್ರೆ ಅದು ನಿದ್ದೆ ಮಂಪು ಹೋಗಲ್ಲ ನನಗೆ. ಎದ್ದಿದ ತಕ್ಷಣ ನಾನು ತಿನ್ನಕ್ಕೆ ಹೆಂಗಿರೋದು ಒಂದು 7-8 ಸರಿ ಅದು ನಾನು ಟೀ ಕುಡಿತೀನಿ. ಅದು ಇಟ್ಕೊಳ್ಳೋರು ಇದ್ರೆ ಇನ್ನೂ ಜಾಸ್ತಿ ಕುಡ್ತಾಯಿದ್ದೆ. ನಾನೇ ಇಟ್ಕೊಬೇಕಲ್ಲ, ನಾನೇ ಇಟ್ಕೊಳ್ಳೋದಕ್ಕೆ ಒಂದು 10 ಸರಿ ಕುಡಿತೀನಿ. ಇನ್ನು ಇಟ್ಕೊಳ್ಳೋರು ಇದೆ, ಇನ್ನು ಯಾವ ರೇಂಜಿಗೆ ಕುಡಿಯೋಲ್ಲ ಅಂತ ನೀವೇ ನನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗಿಂದ ಅಭ್ಯಾಸ. ಇವಾಗೆಲ್ಲ ಮದುವೆ ಮುಂಚೆಯಿಂದನೂ
ಅಭ್ಯಾಸ ಆಗೋಗ್ಬಿಟ್ಟಿದೆ. ಸಂತೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಹುಡುಗ. ನಮ್ಮೂರ ಸಂತೆ ಸೋಮವಾರ ಇರುತ್ತೆ. ನೋಡಿ ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳಿ. ಇವನು ಸೋಮವಾರ ಇದ್ದಾಗ ಕಂಪಲ್ಸರಿ ನಮ್ಮ ಹುಡ್ಗನ ಕರ್ಕೊಂಡೋಗಿ ಹೋಗ್ತೀನಿ. ಅವ್ನಿಗೆ ಬರೋದಕ್ಕೆ ಇಷ್ಟ ಇರಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ರೋಡೆಲ್ಲ ಇದಾಗ್ತಿದ್ದಾರೆ, ರೋಡೆಲ್ಲ ಹಾಕ್ತಿದ್ದಾರೆ, ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಮಣ್ಣೆಲ್ಲ. ಅದಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಕಷ್ಟ ಆಗ್ತಿದೆ. ಇಲ್ಲಾಂದರೆ ನಾರ್ಮಲ್ ಟೈಮಲ್ಲೆಲ್ಲ ಚೆನ್ನಾಗಿರ್ತಾಯಿತ್ತು. ಅಲ್ಲೇ ಎಲ್ಲ ಕಾರುಗಳು ಎಲ್ಲ ಏನು ಸಂತೆ ಇದ್ರೂ ಕಾರುಗಳು ಎಲ್ಲ ಹೋಗ್ತಾನೆ ಇರ್ತವೆ. ಅದು ಇವಾಗ ಒಂದು ಸ್ವಲ್ಪ ಇಕ್ಕಟ್ಟಾಗ್ಬಿಟ್ಟಿದೆ ರೋಡೆಲ್ಲ ಕಿತ್ತಾಗಿರೋದಕ್ಕೆ. ಬೇಕಿದೆ 10 ರೂಪಾಯಿ ಗುಡ್ಡೆಗಳು, ಈ ಥರ ಮೀನು ಎಲ್ಲ ಸಿಗುತ್ತೆ. ಆ ಥರ ಒಣಗಿರೋ ಮೀನೆಲ್ಲ ಗುಡ್ಡೆಗಳು ಇಟ್ಕೊಂಡಿರ್ತಾರೆ. ಈ ಕಡೆ ಲಾಸ್ಟಿಗೆ ಬಂದುಬಿಟ್ರೆ 10 ರೂಪಾಯಿ ಗುಡ್ಡೆಗಳು ಎಲ್ಲ ಇಟ್ಕೊಂಡಿರ್ತಾರೆ. ಹಸಿಮೆಣ್ಸಿನ್ಕಾಯಿ ಅದೆಲ್ಲ. ಇವ್ನು ಕರ್ಕೊಂಡೋಗಿದ್ದು ಏನು ಬೆನಿಫಿಟಪ್ಪ ಅಂದರೆ ಟೊಮೊಟೊ, ಈ ಕ್ಯಾರೆಟು ಅವೆಲ್ಲ ಎತ್ಕೊಂಡು ತಿಂತಾಯಿದ್ದ. ತಿಂದ್ಕೊಂಡು ನೆಪದಲ್ಲಿ 1/4 kg ಮೆಣಸಿನ್ಕಾಯಿ ಎಲ್ಲ ಬಿಟ್ಟು ಬಂದಿದ್ದೆ ನಾವು ಕಾಸ್ಕೊಟ್ಟು. ಹಾಗೆ ಗೋಧಿ ಎಲ್ಲ ಬೇಕು ಅಂತಂದಿದ್ದೆ ನನ್ನ ಮಗ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಬರೋದು ನೀನು ನೋಡ್ದಾ? ಸಂತೆಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪಾನಿಪುರಿ ಗೋಬಿ ತಿಂದ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗೋಣ. ನಮ್ಮಮ್ಮ ಕಡಲೆಕಾಯಿ ಬಿಡಿಸ್ಕೊಡ್ತಾ ಅವ್ರೆ. ಹಳಿಯಾಗೆ ನಿಪ್ಪೊಟ್ಟು ತಗೊಂಬಂದು ಕೊಟ್ಟವ್ರೆ. ಚೆನ್ನಾಗೈತಾ ನಿಪ್ಪೊಟ್ಟು? ನಿನ್ಗೇನು ತಗೊಂಬಂದಾರ? ಕುರ್ಕುರೆ. ಯಾವ ಥರ ರೆಡಿ ಆಗಿದ್ದಾರೆ ಅಂತ ಕಮೆಂಟ್. ಚೆನ್ನಾಗಿದೆ. ಮದೇಶ ಓಯ್ ಬಾ, ಒಂದು 10 ನಿಮಿಷ ಬಾ. ಒಂದು ನಡಿ, ನಡ್ಕೊಂಬರ್ತೀನಿ. ನಡ್ಕೊಂಬರ್ತೀನಿ ನಾವು. ಏನು ಮಾಡ್ತಾಯಿದ್ಯಾ? ಕೇಕ್ ಮಾಡ್ತಿದ್ಯಾ? ಹಾಂ, ಕೇಕಾ? ನಿಮ್ಮ ಹಸ್ಬೆಂಡ್ ಅವ್ರು ಏನಂದ್ರೆ ಚೆನ್ನಾಗಿದೆ ಅಂದ್ರೆ ಔಟ್ಫಿಟಲ್ಲಿ? ನಮ್ಮ ಮನೆಯವ್ರು ಪೇಷನ್ಸಿಗೆ ಬೇರೆ ವಿಡಿಯೋ ಫೋಟೋಸ್ ತೆಗಿತಾವ್ರೆ ಚೆನ್ನಾಗಿದೆ ಅಂದ್ಬಿಟ್ಟು. ಈಗ ಚೆನ್ನಾಗಿದೆ ನೋಡು, ಚೆನ್ನಾಗಿ ಕಾಣಿಸ್ತದೆ. ವೈಟ್ ಕಲರ್ ಡ್ರೆಸ್ ನನ್ನ ಹತ್ರ ಫಸ್ಟ್ ಟೈಮ್. ಚೆನ್ನಾಗಿದೆ. ಶೂ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಿಮ್ಗೆ ತಲೆಗೆ ಹಾಕಿದ್ಯಾ? ತಲೆಗೆ ಹಾಕಿದ್ಯಾ? ಒಳ್ಳೆ ಕೆಲ್ಸನೇ. ನೀನು ತೆಗಿತೀಯ? ಇಲ್ಲ, ಚೆನ್ನಾಗಿ ತೆಗಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಶೇಕ್ ಮಾಡ್ತೀಯಾ? ಇವಾಗ ಫುಲ್ ಸ್ಕ್ರೀನ್ ಬರಲ್ಲ. ಇವತ್ತು ಕೇಕ್ ಕಟ್ ಮಾಡ್ತಾರೆ ಇಲ್ವಾ ನೋಡ್ಬೇಕು. ಯಾಕೆ? ಚೆನ್ನಾಗಿ ಬಂದೈತೆ ಇಲ್ಲ ಅಂತ. 2 ಸ್ಟೆಪ್ಪಾ? ಏ ಇಲ್ಲ, ಲಾಸ್ಟ್ ಟೈಮು ಚೆನ್ನಾಗಿ ಬಂದಿತ್ತು ಫ್ಲೇವರ್ ಎಲ್ಲ ಹಾಕಿದ್ಮೇಲೆ. ನೇನೆ ಮುಕ್ಕೂಸ್ ನಿನ್ನೆ ಅದು 1/2 hour ಇಡ್ಸೆ. ನಿಧಾನ ನಮ್ಮ ಅಕ್ಕ ಅವ್ರ ಕೇಕ್ ಫೈನಲಿ ಚೆನ್ನಾಗಿ ಬಂದಿದೆ. ಇವಾಗ ಅದು ಸ್ಮೇಲ್ ಮಾಡು. ಟೂ ಸ್ಟೆಪ್ಪು, 1 ಸ್ಟೆಪ್ 2 ಸ್ಟೆಪ್. ಇದು ಕಳ್ಳಿ ನೋಡಿ ಹೆಂಗ ನೋಡ್ತಾ. ಇಷ್ಟೇನಾ? ಏನ ತಿಂದು ನೋಡ್ಬೇಕು. ನೀನು ಕಟ್ ಮಾಡ್ತೀಯಾ? ಕಟ್ ಮಾಡ್ತೀವಾಗ ನಾನು ಕಟ್ ಮಾಡಿದೆ ಹಂಗೆ ಮಾಡ್ತೀಯ ನೋಡಕ್ಕ. ಸಾಕಾಗಲ್ಲ ಅಷ್ಟಿಗೆ. ಇದು ಚಾಕ್ಲೇಟ್ ಕೋಕೋ ಪೌಡರ್. ಚಾಕ್ಲೇಟ್ ಕರಗಿಸ್ಕೊಂಡಿಲ್ಲ. ಚಾಕ್ಲೇಟ್ ಒಂದೇ ಹಾಕಿರೋದು ಲಾಸ್ಟ್. ಇವಾಗ ಇದ್ರ ಮೇಲೆ ಚಾಕ್ಲೇಟಾ ನೋಡಿ ಹಂಗೆ ನೋಡ್ತಾಳೆ. ಏನಾಗಲ್ಲ ಬಿಡಿ, ಚೆನ್ನಾಗಿ ಮಾಡಿದ್ದೆ. ಮಾಡಿ ಜಂಪ್ಸ್ ಕೂಡ ಐತೆ ಇಲ್ಲಿ.
ಚೆನ್ನಾಗಿ ಮಾಡಿದ್ಯಕ್ಕ. ಏನೋ ಇವತ್ತು ನಮ್ಮ ಅಣ್ಣ ಖುಷಿಯಾಗವನಪ್ಪ. ಹಾಕಿಲ್ಲ ಅಲ್ಗೂ ಸೋಡ ಕುಡಿಯೋದಕ್ಕೆ ಕರ್ಕೊಂಬಂದಿದ್ದಾನೆ ನಮ್ಮ ಹುಡುಗ. ಇಂಡಿಷನ್ನು ಏನದು? ಹಾಂ ನಾನು ಕೂಕೋನೇನಾ? ಕೇಕ್ ಎತ್ತಿಸ್ಬಿಟ್ಟು ಕೂಕೋನೆ ಮಾತು ಹೋದ್ರೆ